ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಕಂಟಕ ಎದುರಾಗಿದೆಯಾ? ಸರ್ಕಾರಕ್ಕೆ ಸವಾಲಾಗಿದೆಯಾ ಒಳ ಮೀಸಲಾತಿಯ ವಿಚಾರ? ಹಳೆ ಪದ್ಧತಿಯಂತೆ ನೇಮಕಾತಿಗೆ ಮುಂದಾಗಿರುವಂತಹ ಸರ್ಕಾರ, ಆದರೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆ ಮತ್ತೆ ನೆನೆಗುದಿಗೆ ಬಿದ್ದಿದೆ. ಹೋರಾಡಿ ಒಳ ಮೀಸಲಾತಿ ಜಾರಿ ಮಾಡಿದಂತಹ ದಲಿತ ಸಚಿವರು, ಆದರೆ ಈಗ ಸರ್ಕಾರದ ನಿರ್ಧಾರಕ್ಕೆ ಕೆಲ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ನೀತಿಯನ್ನ ಒಪ್ಪಿದ್ರೆ ಸಮುದಾಯ ಎದುರಿಸುವ ಭಯ ಒಂದ್ ಕಡೆ, ಅದನ್ನೇ ಸಂಪುಟದಲ್ಲೂ ಕೂಡ ವಾದ ಮಾಡಿದಂತಹ ಕೆಲ ಸಚಿವರು ಸರ್ಕಾರಕ್ಕೆ ಕಾನೂನು ತೊಡಕಿನ ಜೊತೆ ಸಮುದಾಯದ ಭಯ ಕೂಡ ಇರುವಂಥದ್ದು. 15% ಮೀಸಲಾತಿಯಲ್ಲೇ ಒಳ ಮೀಸಲಾತಿಯನ್ನ ಕೊಡುವಂತಹ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. 15% ಮೀಸಲಾತಿಯಲ್ಲಿ ಯಾರಿಂದ ತೆಗೆಯಬೇಕು ಅನ್ನುವಂತಹ ತಲೆನೋವು ಕೂಡ. ಹೀಗಾಗಿ ಏನ್ ಮಾಡಬೇಕು ಅಂತ ಗೊಂದಲದಲ್ಲಿದೆ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಇದೀಗ ಬಹುದೊಡ್ಡ ಕಂಟಕ ಆಗಿದೆ ಮೀಸಲಾತಿಯ ವಿಚಾರ. ಬಹುದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಮೀಸಲಾತಿಯ ಒಂದು ವಿಚಾರ. ಒಳ ಮೀಸಲಾತಿ ವಿಚಾರದ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು? ಹಳೆ ಪದ್ಧತಿಯಂತೆ ನೇಮಕಾತಿಗೆ ಮುಂದಾಗಿರುವಂತಹ ಸರ್ಕಾರ ಈಗ ಈ ಹಿಂದೆ ಯಾವೆಲ್ಲ ನೇಮಕಾತಿ ಪದ್ಧತಿಗಳಿತ್ತು ಅದನ್ನೇ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಭರವಸೆ ಮತ್ತೆ ನೆನೆಗುದಿಗೆ ಬೀಳತ್ತೆ. ಹೋರಾಡಿ ಒಳ ಮೀಸಲಾತಿ ಜಾರಿ ಮಾಡಿದಂತಹ ದಲಿತ ಸಚಿವರು, ಆದರೆ ಈಗ ಮತ್ತೆ ಸರ್ಕಾರದ ನಿರ್ಧಾರಕ್ಕೆ ಕೆಲ ಸಚಿವರಿಂದ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಬಿಕಾಸ್ ಆಗ ಒಂದು ಪ್ರತಿಭಟನೆಯನ್ನ ಮಾಡಿ ಒಳ ಮೀಸಲಾತಿ ಹೀಗೆ ಜಾರಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಕೊಟ್ಟು ಇಷ್ಟು % ಮೀಸಲಾತಿ ಇರಬೇಕು ಅಂತ ಹೇಳಿ, ಅದಾದ ಮೇಲೂ ಕೂಡ ಮತ್ತೆ ಇದೀಗ ಹಳೆ ಪದ್ಧತಿಯನ್ನೇ ಅನುಸರಿಸಬೇಕಾದಂತಹ ಪ್ಲಾನಿಂಗ್ ಅಲ್ಲಿ ಯಾವಾಗ ಸರ್ಕಾರ ಇದೆ ಅಂತ ಗೊತ್ತಾಯಿತು, ಈಗ ಸರ್ಕಾರದ ನಿರ್ಧಾರಕ್ಕೆ ಕೆಲ ಸಚಿವರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಸರ್ಕಾರದ ನೀತಿಯನ್ನ ಒಪ್ಪಿದ್ರೆ ಸಮುದಾಯವನ್ನ ಎದುರಿಸುವ ಭಯ ಒಂದ್ ಕಡೆ, ಅದನ್ನೇ ಸಂಪುಟದಲ್ಲೂ ಕೂಡ ವಾದ ಮಾಡಿದ್ದಾರೆ ಕೆಲ ಸಚಿವರುಗಳು. ಸರ್ಕಾರಕ್ಕೆ ಕಾನೂನು ತೊಡಕಿನ ಜೊತೆಗೆ ಸಮುದಾಯದ ಭಯ ಕೂಡ ಒಂದ್ ಕಡೆ ಇದೆ. ಯಾವ ಕಡೆ ಹೇಳಬೇಕು, ಯಾವ ಕಡೆ ಮಾತನಾಡಬೇಕು ಅನ್ನುವಂತಹ ಗೊಂದಲ ಕೂಡ ಇರುವಂಥದ್ದು ಸಚಿವರಿಗೆ. ಜನರನ್ನ ಎದುರಾಕೊಳ್ಳೋಕ್ಕೂ ಸಮುದಾಯವನ್ನ ಎದುರಾಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಸೊ ಅಲ್ಲಿ ಈ ಹಿಂದೆ ಹೋರಾಡಿ ಈ ರೀತಿಯಾಗಿ ಒಳ ಮೀಸಲಾತಿಯ % ಇರಬೇಕು ಅಂತ ಹೇಳ್ಬಿಟ್ಟು ಹೇಳಲಾಗಿತ್ತು. ಬಟ್ ಈಗ ಹಳೆ ಪದ್ಧತಿಯನ್ನೇ ಮುಂದುವರಿಸೋದಕ್ಕೆ ಸರ್ಕಾರ ಮುಂದಾಗಿರೋದ್ರಿಂದ ಈ ಕಡೆ ಸಮುದಾಯಕ್ಕೆ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ. ಸರ್ಕಾರ ನೀತಿಯನ್ನ ಒಪ್ಪಿದ್ರೆ ಸಮುದಾಯವನ್ನ ಎದುರಿಸುವಂತಹ ಭಯ ಒಂದ್ ಕಡೆ. 15% ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಕೊಡೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆಯಂತೆ. 15% ಮೀಸಲಾತಿಯಲ್ಲಿ ಯಾರಿಂದ ತೆಗೆಯಬೇಕು ಅನ್ನುವಂಥ ತಲೆನೋವು ಕೂಡ ಪರಿಣಮಿಸ್ತಾ ಇದೆ. ಹೀಗಾಗಿ ಏನು ಮಾಡಬೇಕು ಅಂತ ಇನ್ನೂ ಕೂಡ ಗೊಂದಲದಲ್ಲೇ ಇರುವಂತಹ ಸರ್ಕಾರ. ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳು ಏನಾಗುತ್ತೆ? ಹಾಗಿದ್ರೆ ಹೋರಾಡ್ಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿದ್ರು ದಲಿತ ಸಚಿವರುಗಳು. ಸಮುದಾಯ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಉತ್ತರ ಕೊಡಬೇಕಾಗತ್ತೆ. ಇನ್ನು ಸರ್ಕಾರ ನೀತಿಯನ್ನ ಒಪ್ಪಿದ್ರೆ ಎದುರಿಸಬೇಕಾಗುತ್ತೆ ಸಮುದಾಯದವರನ್ನ. ಹಳೆ ಪದ್ಧತಿಯನ್ನೇ ನೇಮಕಾತಿಗೆ ಮುಂದಾಗಿರುವಂತಹ ಸರ್ಕಾರ, ಆದರೆ ಚುನಾವಣೆಯ ವೇಳೆ ಕೊಟ್ಟಂತಹ ಭರವಸೆಗಳು ಏನಾಗುತ್ತೆ? ಹಾಗಿದ್ರೆ ಸಚಿವರುಗಳು ಉತ್ತರ ಕೊಡಬೇಕಾಗತ್ತೆ ಸಮುದಾಯದವರಿಗೆ. ಸೊ ಅದೇ ರೀಸನ್ ಇಂದಾಗಿ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಏನ್ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇದೆ ಅದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಲಿತ ಸಚಿವರು. ಸಂಪುಟದಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಕೂಡ ಆಗಿದೆ, ವಾದ ಕೂಡ ಮಾಡಿದ್ದಾರೆ ಕೆಲ ಸಚಿವರುಗಳು ಅನ್ನುವಂಥ ಮಾಹಿತಿ. ಸರ್ಕಾರಕ್ಕೆ ಕಾನೂನು ತೊಡಕಿನ ಜೊತೆಗೆ ಸಮುದಾಯದ ಭಯ ಕೂಡ ಇದೀಗ ಎದುರಾಗ್ತಾ ಇದೆ. ಎರಡನ್ನೂ ಕೂಡ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ.